ಇಂಡಿ ತಾಲೂಕಿನ ಜೋಡಗುಡಿ ಹತ್ತಿ ನಡೆಸಿರ್ತಕ್ಕಂಥ ಒಂದು ಕೆರೆಗಳಿಗೆ ನೀರನ್ನು ಬಿಡಿಸಬೇಕು ಅಂತ ತಿಳ್ಕೊಂಡು ರೈತ ನಡೆಸಿರ್ತಕ್ಕಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಸೇನ್ ಗೋಖರೆ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್ ಅವರೇ, ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ಬಗ್ಲಿ ಸಾಹೇಬ್ರೇ, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ಬಗ್ಲಿ ಸಾಹೇಬ್ರೇ, ಇವತ್ತು ಇಲ್ಲಿ ತಡವಲ್ಗ, ಅತರ್ಗ, ಇವತ್ತೇನು ಕೂಡ್ಗಿ, ಹೊಳೆಗಾಂವ್, ರೂಗಿ, ರಾಜನ ಸುತ್ತಮುತ್ತಲಿನ ಬಂದಿರತಕ್ಕಂಥ ರೈತ ಬಂಧುಗಳೇ, ಇಲ್ಲಿ ಏನು ಇವತ್ತು ಆಲಿಮಟ್ಟಿಯಿಂದ ಇವತ್ತೇನು ಸುಮಾರು 10-15 ಕೆರೆಗಳು ಬಿಕರ ಬರಗಾಲಕ್ಕೆ ತುತ್ತಾಗಿ ಕುಡ್ಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವು ಇಲ್ಲ, ನಿಂಬೆ ಗಿಡ ಎಲ್ಲ ಒಣಗಿ ಹೊಂಟಾವ. ಇವತ್ತೇನು ಆಲಿಮಟ್ಟಿಯಲ್ಲಿ 7 TMC ನೀರದ. ಆ ನೀರನ್ನು ಇವತ್ತು 1 TMC ನೀರನ್ನು ಬಿಟ್ಟರೆ ಸುಮಾರು ನಮ್ಮ ಇಂಡಿ ತಾಲೂಕಿನ 16 ಹಳ್ಳಿಗಳಿಗೆ ಇವತ್ತು ಕೆರೆಗಳಿಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನೀರನ್ನು ಬಿಡಬೇಕು ತಿಳ್ಕೊಂಡು ಸುಮಾರು 1 ಗಂಟೆಗಳಿಂದ ಇಲ್ಲಿ ಏನು ಜೋಡಗುಡಿ ಹಚ್ಚಿರ, ತಡವಲ್ಗ ಜೋಡಗುಡಿ ಹಚ್ಚಿರ, ಇವತ್ತು ಯಾವ ಮರಳು ಸಿದ್ದೇಶ್ವರ ಒಂದು ದೇವಸ್ಥಾನದ ಅಡಿ ಇವತ್ತು ಎದುರುಗಡೆ ರೈತರು ನಡೆಸಿರ್ತಕ್ಕಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇವತ್ತು ಸರ್ಕಾರಕ್ಕೆ ಗಮನವನ್ನು ಸೆಳಲಿಕ್ಕೆ, ಸರ್ಕಾರಕ್ಕೆ ಒತ್ತಡವನ್ನು ಮಾಡಲಿಕ್ಕೆ ಇವತ್ತು ಸುಡು ಬಿಸಿಲಲ್ಲಿ ಸತ್ಯಾಗ್ರಹವನ್ನು ನಡೆಸಿದ್ದೇವೆ. ಯಾಕಪ್ಪ ಅಂದ್ರೆ ಇವತ್ತು ನಾವೆಲ್ಲ ನೋಡಿರ್ಬೋದು, ತಡವಲ ಕೆರೆಗೆ ನೀರಿಲ್ಲ, ರಾಜಾಳ ಕೆರೆಗೆ ನೀರಿಲ್ಲ, ಅತ್ತರ್ಗ ಕೆರೆಗೆ ನೀರಿಲ್ಲ, ಇವತ್ತೇನು ಅಗಸ್ನಾಳ್, ಬಸ್ನಾಳ್, ಕೊಟ್ಟಾಳ, ಸುಮಾರು ಇವೆಲ್ಲ ಇಂಡಿ ಮೇಲ್ಗಡೆ ಬರ್ತಕ್ಕಂಥ ಹೋರ್ತಿ ಭಾಗದಲ್ಲಿರ್ತಕ್ಕಂಥ, ಜಳಕಿ ಭಾಗದಲ್ಲಿರ್ತಕ್ಕಂಥ, ಅಂಜುಟಿಗೆ ಭಾಗದಲ್ಲಿರ್ತಕ್ಕಂಥ ಸುಮಾರು 36 ಹಳ್ಳಿಗಳಿಗೆ ಇವತ್ತು ಕುಡಿಯುವಂಥ ನೀರಿಲ್ಲ. ಆ ಕೆರೆಗಳಿಗೆ ನೀರು ಬಿಟ್ಟರೆ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಾಗಿ ನೀರಿನ ಒಂದು ಸಮಸ್ಯೆ ನೀಗ್ತದೆ. ಅದಕ್ಕಾಗಿ ನೀರನ್ನು ಬಿಡಬೇಕಂತ ತಿಳ್ಕೊಂಡು ಇವತ್ತೇನು ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರನ್ನು ನ್ಯಾಯಯುತವಾಗಿ ನಡೆಸ್ತಕ್ಕಂಥ ಹೋರಾಟ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಿದೆ ಹೋರಾಟ. ಈ ಹೋರಾಟವನ್ನು ಯಶಸ್ವಿಯಾಗಲಿ ತಿಳ್ಕೊಂಡು ನಾನು ಇವತ್ತು JDS ಪಕ್ಷದ ವತಿಯಿಂದ ಕಳೆದ ವಿಧಾನಸಭಾ ಚುನಾವಣೆ ನಾನು ಸೋತಿರ್ಬೋದು, ಇವತ್ತು ರೈತರ ಪರವಾಗಿ ಏನೇ ಕೂಗಲಾದರೂ ಕೂಡ ಅವರಿಗೆ ನಾನು ಇವತ್ತು ಪ್ರತಿಯೊಂದು ಹೋರಾಟಕ್ಕೆ ಇವತ್ತು ಭಾಗಿ ಹೋರಾಟವನ್ನು ಯಶಸ್ವಿಗೊಳಿಸುವವರೆಗೆ ನಾನು ಹೋರಾಟವನ್ನು ಬಿಡುವುದಿಲ್ಲ. ಅದಕ್ಕಾಗಿ ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ, ಕೂಡಲೇ ಇವತ್ತು 1 TMC ನೀರನ್ನು ಬಿಟ್ಟರೆ ನಾವು 7 TMC ಕೇಳಾಗತ್ತಿಲ್ಲ. 7 TMC ಒಳಗೆ 1 TMC ನೀರು ಬಿಟ್ಟರೆ ಇವತ್ತೆಲ್ಲ ಸಂಪೂರ್ಣವಾಗಿ ಕೆರೆಗಳಿಗೆ ನೀರು ಆಗ್ತದೆ. ಯಾಕಂದ್ರೆ ಇವತ್ತು ಅಫ್ಜಲ್ಪುರದಲ್ಲಿ ಕಳೆದ ತಿಂಗಳ ಇವತ್ತು ಶಿವಕುಮಾರ್ ರಾಟಿಕರ್ ಅಂತೇಳಿ ಮತ್ತು 15 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡ್ದಕ್ಕಾರ ಇವತ್ತು ನಮ್ಮ ಜಿಲ್ಲೆಯವರು, ರಾಜ್ಯದ ಜನರು, ಇವತ್ತು ಮುಖ್ಯಮಂತ್ರಿಗಳು ಕೂಡಿ 1 TMC ನೀರನ್ನು ಬಿಟ್ಟರು. 15 ದಿನಗಳವರೆಗೆ ಇವತ್ತು ನೀರನ್ನು ಹರಿತು. ಅಲ್ಲಿ ಇವತ್ತು ಭೀಮಾ ನದಿ ಇವತ್ತು ನೀರು ಹೋಯ್ತು. ಅಲ್ಲಿ ಇವತ್ತು ಅದೇ ರೀತಿಯಾಗಿ ಇವತ್ತು ಈ ಭಾಗದಲ್ಲಿ ಕೂಡ ರೈತರ ಕೂಗು, ಇವತ್ತು ನಿಂಬೆಗಳೆಲ್ಲ ಒಣಗಿ ಹೊಂಟಾವ, ಇವತ್ತು ದಾಳಿಂಬರಿ ಒಣಗಿ ಹೊಂಟಾರ, ದಾಕ್ಷಿಗಳೆಲ್ಲ ತೆಗಿಲಕತ್ತಾರ. ಟ್ಯಾಂಕರ್ ರೈತರ ನೀರು ಟ್ಯಾಂಕರ್ ಹಾಕ್ಬೇಕಾದ್ರೆ ಇವತ್ತು ರೈತರು ಯಾರು ನೀರು ಸುಮ್ಮನೆ ಸಿಗ್ತಾ ಇಲ್ಲ. ಇವತ್ತು ನೀರಿನ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಕೂಡಲೇ 1 TMC ನೀರನ್ನು ಬಿಡಬೇಕಂತ ತಿಳ್ಕೊಂಡು ನಾನು ಈ ಭಾಗದ ರೈತರ ಪರವಾಗಿ, ರೈತರ ನೋವಿನ ಪರವಾಗಿ ಸರ್ಕಾರಕ್ಕೆ ಕಳಕಳಿಯಿಂದ ಮನವಿ ಮಾಡ್ತೇನೆ. ಒಂದು ವೇಳೆ ಸರ್ಕಾರ ಸ್ಪಂದಿಸದೆ ಹೋದರೆ ಇವತ್ತು ನಾವು ಯಾವ ರೀತಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗಿ ತಿಳ್ಕೊಂಡು ಇವತ್ತು ನಮ್ಮ ರಾಜ್ಯ ಮುಖಂಡಗಳು ಬಂದಿದ್ದಾರೆ. ಈ ಭಾಗದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಬಂದಿದ್ದಾರೆ, ಕಾರ್ಮಿಕರು ಬಂದಿದ್ದಾರೆ, ಈ ಭಾಗದ ದನಕರಗಳನ್ನು ಸಾಕಿರ್ತಕ್ಕಂಥ ಅಣ್ಣ ತಮ್ಮ ರೈತರು ಕೂಡ ಬಂದಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಡವನ್ನು ಮಾಡ್ತೇನೆ, ಕೂಡಲೇ 1 TMC ನೀರನ್ನು ಬಿಡಬೇಕು. ಬಿಡದಿದ್ದರೆ ಇವತ್ತು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ನಾನು ಮನವಿಯನ್ನು ಮಾಡ್ತೇನೆ. ಮತ್ತು ಈಗಾಗಲೇ ಕಂದಾಯ ಉಪಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಉಪಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಹೇಳ್ತೇನೆ, ಮುಂದೆ ಆಗುವ ಅನಾಹುತಗಳಿಗೆ ನೀವೇ ಹೊಣೆಗಾರಾಗ್ತದೆ. ಅದಕ್ಕಾಗಿ ಕೂಡಲೇ ನಮ್ಮ ರೈತರ ಮನೆಗೆ ಸ್ಪಂದಿಸಿ 1 TMCಯನ್ನು ನೀರು ಬಿಡುಗಡೆ ಮೂಲಕ ತಿರುಗುಂದಿ ಬ್ಯಾಂಕ್ ಮೂಲಕ ಕೆರೆಗಳಿಗೆ ನೀರು ತುಂಬಬೇಕು. ಗುತ್ತಿ ಬಸವಣ್ಣ ಕಾಲುವೆಗೆ ನೀರನ್ನು ಹರಿಸಬೇಕು. ಯಾಕಂದ್ರೆ ಮನೆ ತಾಂಬಾಳಿ ತಾನೆ ಇವತ್ತು ನೀರು ಬಿಟ್ರಿ. ಈ ಕಡೆ ಬರ್ತಕ್ಕಂಥ ಬೆಲಕನಹಳ್ಳಿ, ಸಿರಕನಹಳ್ಳಿ, ಅತರ್ಗ, ಮತ್ತೇನು ತಡವಲ್ಗ, ಬೋಳೆಗ, ರೂಗಿ ಮೂಲಕ ಏನು ಹಂಚಿಗೆ ಇವತ್ತು ಚಿಕ್ಕಮೇಲೆ ಹೋಗ್ತದೆ. ಆ ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಬಿಟ್ಟಿಲ್ಲ. ಇವತ್ತೇನು ಕೃಷ್ಣ ಕಾಲುವೆಗೆ ಇವತ್ತು ಲೋಣಿಕೇರಿ ತನಕ ಇವತ್ತು ನೀರು ಹರಿಸಿದ್ರಿ. ಇವತ್ತು ಪ್ರತಿ ಎಲ್ಲ ಹಳ್ಳಿಗಳಿಗೆ ನೀರನ್ನು ಬಿಡಬೇಕು, ಕೆರೆಗಳನ್ನು ತುಂಬಬೇಕು. ಇವತ್ತೆಲ್ಲ ಹಳ್ಳಕೊಳ್ಳಿಗೆ ನೀರನ್ನು ಹರಿಸಬೇಕಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಈ ಹೋರಾಟದ ಮೂಲಕ ರೈತರ ಪರವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಸುಡು ಬಿಸಿನಲ್ಲಿ ರೈತರ ಒಂದರ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿಪೂರ್ವಕವಾಗಿ ಕಳಕಳಿಯ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಅಂದ್ರೆ ತಮಗೆ ಏನೋ ಅಂದ್ರೆ ಬಿಜಾಪುರ ಜಿಲ್ಲೆಗೆ ಇರ್ತಕ್ಕಂಥ ನೀರನ್ನು ಅಂದ್ರೆ ತಾವು ಏನೋ ಸೋನ್ ಬ್ಯಾರೇಜ್ಗೆ ಬಿಟ್ಟಾರ. ಇಲ್ಲಿ ಈ ರೈತರಿಗೆ ಅನ್ಯಾಯ ಮಾಡಿ ಇನ್ನೊಂದು ರೈತರಿಗೆ ತೃಪ್ತಿಪಡಿಸುವಂಥ ಕೆಲಸ ಎಲ್ಲಿಯೋ ನಡೀತಾ ಇದೆ. ಈ ಕುರಿತು ಏನು ಹೇಳ್ತೀವಿ?
ನಾನು ಅಫ್ಜಲ್ಪುರದಲ್ಲಿ ರೈತರು ಇವತ್ತು ಯಾಕೆ ಹೋರಾಟ ಮಾಡಿ ಇವತ್ತು ಆ ಭಾಗದ ಎಲ್ಲ ಜಲಪ್ರತಿನಿಧಿಗಳು ಹೋರಾಟ ಮಾಡಿದ್ರು, ನಮ್ಮ ಜಿಲ್ಲಾದವರು ಜನಪ್ರತಿ ಒತ್ತಾಯ ಮಾಡಿ ನೀರು ಬಿಟ್ಟರು, ನನಗೇನು ಅಭ್ಯಂತರ ಇಲ್ಲ. ಇಲ್ಲಿ ಕೂಡ ನಮ್ಮ ರೈತರನ್ನ ಒತ್ತಾಯ ಮಾಡ್ತೇವೆ, ಕಳಕಳಿಯಿಂದ ಬೇಡ್ಕೊತೇವೆ. ನಮ್ಮದು ಪರಿಸ್ಥಿತಿ ಇವತ್ತು ಕೆಟ್ಟದ. ಇವತ್ತು 3 ತಿಂಗಳಾಯ್ತು, ಇವತ್ತು ಎಲ್ಲ ಕೆರೆಗಳಿಗೆ ಒಂದು ಹನಿ ನೀರಿಲ್ಲ, ಬೋರ್ವೆಲ್ಗಳು ಬತ್ತು ಹೋಗ್ಯಾವ, ಬಾವಿಗಳು ಬತ್ತು ಹೋಗ್ಯಾವ. ನಾನು ಮನವಿ ಮಾಡ್ತೇನೆ, ನಮ್ಮ ಭಾಗ ಕೂಡ ಒಂದು TMC ನೀರನ್ನು ಕೊಡ್ರಿ. ಈ ಭಾಗದ ಇವತ್ತು ಮನವಿ ನಾನು ಕಳಕಳಿಯಿಂದ ಇವತ್ತು ನಾವು ಎಲ್ಲಿ ಬೇಕಾದ ಬಿಲ್ಡಿಂಗ್ 7 TMC ನಮ್ಗೆ ಬೇಡ, 1 TMC ನೀರನ್ನು ಕೊಟ್ಟರೆ ಇವತ್ತು ಎಲ್ಲ ತಿಳ್ಕೊಂಡಿ ಬ್ಯಾಂಕ್ ಕೆಲವು ನೀರು ಹರಿಸಿದ್ರೆ ಇವತ್ತು ನಮ್ಮ ನೀರ ಅನುಕೂಲ ಆಗ್ತದೆ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಒಂದು ಸ್ವಲ್ಪ